ಮಾತಾಡದೆ ಹಠ ಸಾಧಿಸ್ತಾ ಇರೋಳನ್ನ ಬುದ್ಧಿ ಹೇಳ್ತೀನಿ ಸರಿ ಮಾಡ್ತೀನಿ ಅಂತೀಯಲ್ಲ, ಅದು ಖಂಡಿತ ಸಾಧ್ಯ ಇಲ್ಲ ರೇಖಾ. ಹೂವೆಲ್ಲ ಸೂರ್ಯಕಾಂತಿ ಹೂವಾಗಲ್ಲ, ಸೂರ್ಯಕಾಂತಿ ಸುಮ್ಮನೆ ದಿಕ್ಕು ಬದಲಾಯಿಸಲ್ಲ. ಅಂದ್ರೆ ಅವ್ರನ್ನ ಅಟ್ರಾಕ್ಟ್ ಮಾಡೋ ಸೂರ್ಯಕಿರಣ ನಾವಾಗಬೇಕು. ಆಮೇಲೆ ಅವ್ರ ತಲೆ ಬಗ್ಸಿ ನಮ್ಮ ಕಡೆ ವಾಲೋದು. ಅವ್ರು ವಾಲೋದು ಬೇಡ, ನಾವು ಸೋಲೋದು ಬೇಡ. ಪ್ಲೀಸ್, ಆತ್ರಪಟ್ಟು ಈಗಾಗಿರೋ ಅನಾಹುತನೇ ಸಾಕು. ಈ ರೇಖೆ ತಪ್ಪಿತ್ಕೊಳ್ಳೋದಕ್ಕೆ ಇರೋ ಒಂದು ಚಾನ್ಸ್ ಹಾಳು ಮಾಡಬೇಡಿ. ಅವ್ರು ನಿನ್ನ ಮಾತನ್ನು ಖಂಡಿತ ನಂಬಲ್ಲ ರೇಖಾ. ಆ ಜವಾಬ್ದಾರಿ ನಂದು. ಬನ್ನಿ ಹೋಗೋಣ. ಅದೆಲ್ಲ ನಂಗೆ ಗೊತ್ತಿಲ್ಲ. ನನ್ನ ಮಗ ಎಲ್ಲಿದ್ದಾನೆ ಹೇಳ್ಬಿಡಿ, ನಾನೇ ಹೋಗಿ ಅವ್ನು ಹುಡ್ಕೊಂಡ್ ಬರ್ತೀನಿ. ಅಮ್ಮ, ನೀವು ಹುಡ್ಕೊಂಡು ಹೋಗಿ ಹಳ್ಳಿ ಏನು? ಹೇಳಪ್ಪ ಹಾಗಂತ ಅವಳಿಗೆ. ಹಳ್ಳಿನೋ ಡಿಲ್ಲಿನೋ ರೀ, ನೀವೇ ಏನಾದ್ರೂ ನಾನು ಇಲ್ಲಿ ಬರೋ ವಿಚಾರನ ಅವ್ನಿಗೆ ಒಳಗಿನೊಳಗೆ ಟೆಲಿಗ್ರಾಮ್ ಕೊಟ್ಟಿದ್ದೀರೋ ಹೇಗೆ? ನಿನ್ನಾಣೆ ಇಲ್ಲ, ನನ್ನಾಣೆ ನಾನಂತ ಚಿಲ್ಲರೆ ಕೆಲಸ ಮಾಡಲ್ಲ ಕಣೆ. ಸರ್, ಅಂತ ಚಿಲ್ಲರೆ ಕೆಲಸ ಮಾಡಿದ್ರು ಕಿರಣ್ ಮಾಡಿದ್ರೆ ತಪ್ಪೇನು? ಹೌದು, ಅವ್ನ ಯಾಕೆ ಹೆದರ್ಕೋಬೇಕು ನಿಮ್ಗೆ? ಅಂದ್ರೆ ನಾನು ಕಂಡ್ರೆ ಅವನಿಗೆ ಭಯ, ಬುದ್ಧಿ, ನಯ, ವಿನಯ ಎಲ್ಲ. ಆದ್ರೆ ಅದ್ ಯಾವಾಗ ಕೊಡ್ಬೇಕು ಆಗ ಕೊಡ್ತಾರೆ, ಓಕೆನಾ? ಅದೇನೋ ರೀ, ನೀವು ಟೆಲಿಗ್ರಾಮ್ ಕೊಟ್ಟಿಲ್ಲ ಅಂತ ನನಗಂತೂ ಖಂಡಿತ ನಂಬಿಕೆ ಇಲ್ಲ. ನಿನ್ನನ್ನೇ ನೀನ್ ನಂಬಲ್ಲ, ಇನ್ ನನ್ನನ್ನೆಲ್ಲೇ ನಂಬ್ತೀಯ? ನೀವೆಲ್ಲ ಕಿತ್ತಾಡ್ತಾ ಇರಿ. ಅಲ್ಲ ಕಿರಣ್ ರೇಖಾ ಜೊತೆ ಜಮ್ ಜಮ್ ಅಂತ ಹೋಗ್ತಾ ಇದ್ದ, ಗೊತ್ತಾ? ಅಯ್ಯೋ ಮನೆ ಹಾಳ, ಅವಳು ರೇಖಾ ನಿಮ್ಮ ಶ್ಯಾಮಿನ ತಂಗಿ ಮಗಳು ಅಲ್ವೋ? ಇವನು ಕಮ್ಮಿ ಅಂತಾನೆ, ನೀನು ರೇಖಾ ಅಂತೀಯ. ಇದೇನು ಇವರಿಬ್ರು ಸೇರ್ಕೊಂಡು ನನ್ ಮಗನ್ಗೇನೋ ಮೋಡಿ ಮಾಡ್ಬಿಟ್ಟಿದ್ದಾರೆ. ಓ ನನ್ನ ಕರ್ಮ, ಏನೋ ಇದು ಚಂದ, ಇದೆಲ್ಲ ಏನೋ ನಡೀತಾ ಇದೆ. ಒಂದ್ ಕೆಲಸ ಮಾಡು, ಮೊದ್ಲು ನನ್ನ ಮಗನ ಹತ್ರ ಕರ್ಕೊಂಡು ಹೋಗ್ಬಿಡು ಅಷ್ಟೇ. ಹೋಗ್ತೀನಿ, ದಯವಿಟ್ಟು ನೀವು ಸುಮ್ಮನೆ ಇದ್ರೆ ಖಂಡಿತ ತೋರಿಸ್ತೀನಿ. ಸರ್, ಓ, ಈ ಆಲ್ರೌಂಡರ್ ಅಮರ್ನಾಥ್ಗೆ ರಿವರ್ಸ್ ಪಂಚ್ ಕೊಟ್ಟಿದ್ದು ಸಾಕು ಅಂತ ಹೇಳ್ಬಿಟ್ಟು ಈಗ ಇಲ್ಲಿವರೆಗೂ ಅದು ಹೀಗೆ. ಮಿಸ್ಟರ್ ಅಮರ್ನಾಥ್, ನಮ್ಮ ಕೆಲಸಕ್ಕೆಲ್ಲ ಕಲ್ಲು ಹಾಕ್ತಾ ಕೊಲ್ತಾ ಇರೋ ವಿಲನ್. ಚಿತ್ರದಲ್ಲಿರೋ ಹಾಗೇನೆ ಜೀವನದಲ್ಲೂ ವಿಲನ್ಗಳಿದ್ರೆ ಮಾತ್ರನೇ ಹೀರೋಯಿಸಮ್ಗೆ ಬೆಲೆ ಇರೋದು. ಅವ್ರು ಯಾಕೆ ಹಾಗೆ ಮಾಡ್ತಾರೆ ಅಂತ ಹೇಳೋಷ್ಟಕ್ಕೆ ಎಷ್ಟೋ ಸಲ ಕಥೆನೇ ಮುಗಿದೋಗಿದೆ. ಪಾಪ, ಬೇರೆಯವ್ರ ಬುದ್ಧಿವಾದ ಹೇಳಿ ಟೈಮ್ ವೇಸ್ಟ್ ಮಾಡಬೇಡಿ. ಬಂದವ್ರಿಗೆ ಏನ್ ಬೇಕು ಅಂತ ವಿಚಾರಿಸಿ ಕಳಿಸಿ. ಇರಮ್ಮ, ಮದುವೆ ಮಾಡ್ಕೊಂಡು ಆಶೀರ್ವಾದ ಪಡೆಯೋಕ್ ಬಂದಿದ್ದಾರೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನಾನ್ ರೇಖಾ. ರೇಖಾ? ಯಾವ ರೇಖಾ? ಇಲ್ಲಿಗೆ ಬಂದಿದ್ರ ಉದ್ದೇಶ? ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಮಾತಾಡ್ಬೇಕು ಸರ್. ಓ, ಇದು ಸಸ್ಪೆನ್ಸ್. ಇಲ್ಲಿವರೆಗೂ ನಡೆದಿದ್ದೆಲ್ಲ ಸಸ್ಪೆನ್ಸ್ ಆಗೇ ಇತ್ತು. ಇನ್ನು ಮುಂದೆ ನಡೆಯೋದೆಲ್ಲ ಓಪನ್ ಆಗೇ ಇರುತ್ತೆ ಸರ್. ಅದು ಹೇಗೋ? ಇವರಿಬ್ಬರು ಜೀವನದಲ್ಲಿ ವಿಷಯ ಬಿದ್ದಿದ್ದು ನಾನೇ. ಈಗ ಅದನ್ನ ಕಿತ್ತಾಕೋಣ ಅಂತ ಬಂದಿದ್ದೇನೆ. ಪ್ಲೀಸ್ ಬನ್ನಿ, ನನ್ನ ಕ್ಷಮಿಸಿಬಿಡು. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋದು ಪ್ರಯತ್ನ ಪಡು. ಇದ್ರಲ್ಲಿ ಕಿರಣ್ ಏನು ತಪ್ಪಿಲ್ಲ. ಈ ಲವ್ ಸೋ ಮಚ್. ಸಾರಿ ಕಿರಣ್, ನಿಜ ತಿಳಿದೆ ದುಡುಕ್ಬಿಟ್ಟೆ. ಮಮ್ಮಿ, ನಿಂದೇನು ತಪ್ಪಿಲ್ಲ. ಇಟ್ಸ್ ಆಲ್ ರೈಟ್. ಈ ಕಥೆ ಒಳಗಿನ ಕಥೆ ಇಷ್ಟೆಲ್ಲ ವ್ಯಥೆ ಕಾರಣ ಆಯಿತು. ಸ್ವಾಮಿ, ನಾನು ಆವತ್ತೇ ಹೇಳಿಲ್ಲ ಕಿರಣ್ದೇನೂ ತಪ್ಪಿಲ್ಲ ಅಂತ. ಮಧ್ಯೆ ಆದ ಅನಾಹುತ ಇಷ್ಟೆಲ್ಲ ರಾಧಾಂತ ಕಾರಣ ಆಯಿತು. ಈಗಲಾದರೂ ಅದನ್ನೆಲ್ಲ ಕೆಟ್ಟ ಕನಸು ಅಂತ ಭಾವನೆ ಮಾಡಿ ಅಂತ. ಈಗ ನಿಮ್ಮ ಕಣ್ಣಲ್ಲಿ ಥ್ರಿಲ್. ಇನ್ಮೇಲೆ ನಿಮ್ಮಿಬ್ಬರು ಪ್ರೀತಿಗೆ ಯಾವ ಆತಂಕವೂ ಇಲ್ಲ. ಗೋ ಹೆಡ್ ಆಯ್ತು, ಗೋ ಹೆಡ್. ಎಷ್ಟು ಬುದ್ಧಿ ಉಪಯೋಗಿಸಿ ಒಂದು ಕಾಸು ಖರ್ಚು ಮಾಡಿದಾಗೆ ಹುಡುಗ ನೋಡ್ಕೊಂಡು ಹೋಗೋ ಪ್ಲಾನ್ ಮಾಡ್ಬಿಟ್ಟಿದ್ದೀರಿ. ಅಮ್ಮ, ಇದೇ ಆದ್ರೆ ಪಡಬೇಡ. ಅದನ್ನ ನಾನು ಹೇಳ್ತೀನಿ ಸರ್. ಯಾವುದೇ ಬೆಟಾಲಿಯನ್ನು? ಚೆನ್ನ, ಇವ್ರು ಯಾರು? ಅಮ್ಮ, ಇವರು ನಿಮ್ಮ ಮಗನ ಭಾವಿ ಮಾವ. ಓ, ಇನ್ನು ಮದುವೆನೇ ಆಗಿಲ್ಲ, ಆಗ್ಲೇ ಪುಸ್ತಕ್ತಾ ಇದ್ದಾರೆ. ಎಷ್ಟಿದೆಯೋ ಆಸ್ತಿ? ಅವ್ರನ್ನೇನ್ ಕೇಳ್ತೀರಾ ಸರ್? ನಾನ್ ಹೇಳ್ತೀನಿ. ಅವ್ರು ನಮ್ ಕಿರಣ್ ತಾಯಿ ರಾಧಮ್ಮ, ಅವ್ರ ಯಜಮಾನ್ರು ನಂಜುಂಡಯ್ಯ. ಇವ್ರು ನನ್ನ ಪರಿಚಯ ಆಗಿದ್ದು ಹೆಣ್ಣೋಡಕ್ ಬಂದಾಗ, ಅದು ನಮ್ ಶ್ಯಾಮಯ್ಯನ ಮುಖಾಂತರ. ಕೊಡೋದು ಇಡೋದು ಸರಿಯಾಗಿ ಆಗ್ಲಿಲ್ಲ ಅಂತಾನೋ ಅಥವಾ
ವರದಕ್ಷಿಣೆ ಸರಿಯಾಗಿ ಗಿಟ್ಲಿಲ್ಲ ಅಂತನೋ ಕೂಡಿ ಬಂದ ಕಂಕಣ ಬಲ ಕಿತ್ತು ಹೋಯ್ತು. ಕಿರಣ್ ಮೇಲೆ ಕತ್ತಿ ಮೆಸಿತಾ ಇರೋ ನಮ್ಮ ಮಾವನ ಮಾತು ಕೇಳಿ ಬೆಂಗಳೂರು ಬಂದು ಫಾಲೋ ಮಾಡಿದೆ. ನಿಮ್ಮ ಮಗಳು ಕಿರಣ ಲವ್ ಮಾಡ್ತಾ ಇದ್ದಾಳೆ ಅನ್ನೋ ವಿಚಾರ ತಿಳಿತು. ಆಗ್ಲೇ ಒಂದು ಸುಳ್ಳು ಪತ್ರ ಸೃಷ್ಟಿ ಮಾಡಿ ಲವ್ ಮಾಡ್ತಾರೋ ಈ ಜೋಡಿಗೆ ಸಂದೇಹದ ಜಾಡ್ ತುಳಿಸ್ದೆ. ಖುಷಿ ಸಿಕ್ತು. ಕಿರಣ್ ಮಾಡೋ ಕೆಲಸದಲ್ಲೆಲ್ಲ ಕಣ್ಣು ಹಾಡಿಸ್ತಾ ಕತ್ರಿ ಹಾಕ್ತಾ ಬಂದೆ. ಏನೋಪ್ಪ ಆತರದಲ್ಲಿ ಏನೇನೋ ಅಂದ್ಬಿಟ್ಟೆ, ಬೇಜಾರು ಮಾಡ್ಕೋಬೇಡಿ. ಬೇಜಾರೇ? ಚೇಚೆ, ನೀವು ಗಂಡಿನ ಕಡೆಯವರು ಅಂದಮೇಲೆ ನಾವು ಬೇಜಾರು ಮಾಡ್ಕೊಳ್ಳೋ ಹಾಗೆ ಇಲ್ಲ. ಅಲ್ಲ, ನೀವೂ ಒಳ್ಳೆಯವರೇ. ಹೊಗಳಿಕೆ ಬೇಡ, ಏನಾಗ್ಬೇಕು ಹೇಳಿ. ಏನಿಲ್ಲ, ನನಗಿರೋನೊಬ್ಬನೇ ಮಗ, ಅದಕ್ಕೆ ಕೊಡೋದು ತಗೊಳ್ಳೋದು ಎಲ್ಲ ವಿಚಾರನೂ ಈಗಲೇ ಮಾತಾಡ್ಬಿಟ್ರೆ ತುಂಬ ಒಳ್ಳೇದಲ್ವೇ? ಇಲ್ಲಿ ತಗೊಳ್ಳೋದೇನೂ ಇಲ್ಲ, ಎಲ್ಲ ಕೊಡೋದೇನೆ. ಹೌದೇ? ಅಯ್ಯೋ 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 ಅಯ್ಯೋ. ಹಾಗಾದ್ರೆ ಮದುವೆ ಯಾವಾಗ ಇಟ್ಕೊಳ್ಳೋದು? ಯಾವಾಗೇನು? ಇವಾಗ್ಲೇನೆ? ಈಗ್ಲೇನೆ? ಹಾಗಂದ್ರೆ ಹೇಗೆ? ನೆಂಟ್ರು ಇಷ್ಟು ಲಗ್ನ ಪತ್ರಿಕೆ ಕರೆಯೋದು ಬಿಡೋದು. ನೋಡಿ, ಎಲ್ರು ಇಷ್ಟಪಟ್ಟರು ಈ ಮುಹೂರ್ತನೇ ಶುಭ ಮುಹೂರ್ತ. ನೀವೇ ಎಲ್ಲ ನೆಂಟ್ರಿಷ್ಟು ಇದೇ ಛತ್ರ. ನಿಮ್ಮ ಮಾತುಕತೆ ಇದೆಯಲ್ಲ ಅದೇ ಲಗ್ನ ಪತ್ರಿಕೆ. ಒಮ್ಮೆ ಬಾಮ ಕೂತ್ಕೋಬಾ. ಕಿರಣ್ ಬಾ ಕೂತ್ಕೋಬಾ. ಹೋಗಪ್ಪ, ಹಿರಿಯರು ಕರೀತಾ ಇದ್ದಾರೆ, ಹೋಗಿ ಕೂತ್ಕೋ. ಬಾ, ಹಿರಿಯರು ಹೇಳ್ತಾ ಇದ್ದಾರೆ, ಕೂತ್ಕೋ ಬಾ. ಏನ್ರಿ ಇದು? ಇವ್ರನ್ನ ನಯಾ ಪೈಸನು ಖರ್ಚಿಲ್ದಂಗ್ ಮದ್ವೆನೆ ಮಾಡ್ತಾ ಇದ್ದಾರೆ. ಮಾಡ್ಲಿ ಬಿಡೆ, ನೆಂಟ್ರು ಇಷ್ಟ್ರು ಅಂತ ಕರೆದು ಖರ್ಚು ಮಾಡೋದ್ರ ಬದಲು ಎಲ್ಲ ಹುಡುಗನ್ಗೆ ಸೇರ್ಲಿ ಅಂತಲೋ ಏನೋ ಅವ್ರ ಐಡಿಯಾ. ಹಾಗ ಹೋಗ್ಲಿ, ಪುರೋಹಿತನಾದ್ರೂ ಕರೆಸಬಹುದೋ ಏನೋ ಕೇಳ್ರಿ. ಕೇಳೋ ಚೆನ್ನ. ಅಮ್ಮ, ಕಷ್ಟಪಟ್ಟು ಗೌರ್ಮೆಂಟ್ ಕೆಲಸನ ಬೇಕಾದ್ರೆ ಹಿಡಿಬೋದು, ಆದ್ರೆ ಬೆಂಗಳೂರಿನಲ್ಲಿ ಪುರೋಹಿತನ ಹಿಡಿಯೋದು ಮಾತ್ರ ಸಾಧ್ಯನೇ ಇಲ್ಲ. ಆತ್ಮೀಯ ಬಂಧುಗಳೇ, ಬಂಧುಗಳು ಅಂತ ಅನ್ಸ್ಕೊಂಡ್ರವ್ರೆ. ಎಲ್ಲರೂ ಸರಳ ವಿವಾಹ ಅಂತ ಹೇಳ್ತಾರೆ, ನಾನು ಅದನ್ನ ಮಾಡಿ ತೋರಿಸ್ತೀನಿ. ನಿಮ್ಮೆಲ್ಲರ ಕಣ್ಣು ಮುಂದೆ ನನ್ನ ಕಣ್ಮಣಿಯಾದಂಥ ಪಮ್ಮಿನ ಭಾರಿ ಅಳಿಯತಂತ್ರರಾದಂಥ ಕಿರಣ್ ಅವರಿಗೆ ಒಪ್ಪಿಸಿದ್ದೀನಿ. ಈ ನವ ದಂಪತಿಗಳು ವಿತ್ ಆಲ್ ಹರ್ಷ 100 ವರ್ಷ ಬಾಳ್ಲಿ ಅಂತ ನನ್ನ ಆಸೆ. ನಾನು ಬಹುಮಾನ ಕೊಡೋದಿದ್ರೆ ಕೊಡಬಹುದು. ಕೊಡಿ. ಅಂತೂ ಬೆಂಗಳೂರಿಗೆ ಬಂದು 1 ವರ್ಷದಲ್ಲೇ ನನ್ನ ಬಿಸ್ನೆಸ್ ಇಂಪ್ರೂವ್ ಮಾಡಿ ಕೊನೆಗೆ ನಿನ್ ಮಗಳ ಮದುವೆನೂ ಮಾಡ್ದೆ ಕಣ. ಬೇಷ್. ಇಷ್ಟೆಲ್ಲ ಮಾಡ್ಕೊಂಡು ಏನಿದೆ ನನ್ನ ಕೆಲಸ? ನಾನು ಅಯ್ಯೋ, ಹಾಗಂದ್ಬಿಟ್ಟಂಗೇಗಪ್ಪ, ನೀವಿನ್ನೂ ಸ್ವಲ್ಪ ದಿವಸ ಇರ್ಬೇಕು. ಇತ್ತು ನಿಮ್ಮ ಆಸ್ತಿ ಪಾಸ್ತಿ ಏನಿದೆಯೋ ಅದನ್ನೆಲ್ಲ ಇವನ ಹೆಸರಿಗೆ ಬಿಲ್ ಬರೀಬೇಕಲ್ಲ. ಬಿಲ್ಲು ಏನಿದೆ ಅಂತ ಬರೀಬೇಕು. ನಾನು ಬೆಂಗಳೂರಿಗೆ ಬಂದಿದ್ದು ಬರೀತೇನೆ. ಇದ್ದೊಬ್ಳು ನನ್ನ ಮಗಳು, ಅವಳು ಒಪ್ಪಿದ್ದಾಯ್ತಲ್ಲ. ಹಾಗಾದ್ರೆ ಈ ಮನೆ ಬಂಗ್ಲೆ ಎಲ್ಲ ಅದರ ಮಾಲೀಕರು. ಅಲ್ಲಮ್ಮ, ಆ ಕಂಪನಿ ವ್ಯಾಪಾರ ಶೇರು ಅದೆಲ್ಲ ಕೇಳಿ. ಅದು ಅವರದ್ದೇ. ಆಫ್ಟರ್ ಆಲ್ ನಾನೊಬ್ಬ ಮಿಲಿಟರಿ ಮೇಜರ್, ಅದರಲ್ಲೂ ಕಟ್ಟ ಬ್ರಹ್ಮಚಾರಿ. ಅಪ್ಪ, ಏನ್ ಹೇಳ್ತಿದ್ದೀರಾ? ಹೌದಮ್ಮ, ದೇಶಕ್ಕೋಸ್ಕರ ತ್ಯಾಗ ಮಾಡಿ ಹೋರಾಟ ಮಾಡಿದಂಥ ಯೋಧನ ಮಗಳು. ಅವನು ಸಾಯೋಕ್ ಮುಂಚೆ ನಿನ್ನ ನನ್ನ ಕೈಗೆ ಒಪ್ಪಿಸಿ ಪ್ರಾಣ ಬಿಟ್ಟ. ನಾನು ಕಾಶ್ಮೀರದಿಂದ ಇಲ್ಲಿಗೆ ಬಂದಾಗ ನನ್ನ ಸ್ನೇಹಿತ ಒಬ್ಬ ತನ್ನ ಮುಳುಗೋಗ್ತಾ ಇದ್ದ ಬಿಸ್ನೆಸ್ನ ನನಗೊಪ್ಪಿಸ್ತಾನೆ. ನಿನ್ನ ಬೆಳೆಸೋ ದೃಷ್ಟಿಯಿಂದ ಆ ಬಿಸ್ನೆಸ್ನ ಉಳಿಸೋ ಜವಾಬ್ದಾರಿ ನಾನು ತಗೊಂಡೆ. ಅಲ್ಲಿಂದ ಅವರಿವರು ಕೊಟ್ಟು ಪಂಚುಗಳೆಲ್ಲ ತಡ್ಕೊಂಡು ಬಿಸ್ನೆಸ್ ಅಲ್ಲಿ ಥ್ರಿಲ್ಗಳನ್ನ ಅನುಭವಿಸ್ತಾ ಬಂದ. ಈಗ ಜೀವನದಲ್ಲಿ ನಂದು ಅಂತ ಉಳಿದಿರೋದು ಏನಿದೆ ಹೇಳಮ್ಮ? ಅತ್ತೆ ಮಾವ, ಅನುಭವಿಸೋದಕ್ಕೆ ಆಸ್ತಿ, ಆತ್ಮೀಯ ಗೆಳೆಯರು, ಅದಕ್ಕಿಂತ ಇನ್ನೇನು ಮಾಡಬೇಕು? ಅಯ್ಯೋ, ಇದು ಮೋಸ. ನನ್ನ ಆಸೆ ಆಕಾಂಕ್ಷೆಗಳ ಜೊತೆಗೆ ಕಣ್ಣ ಮುಚ್ಚಲೆ ಆಟ ಆಡ್ಬಿಟ್ರಿ. ಏ ಕಿರಣ್, ನಡಿಯ ಹೋಗೋಣ. ಎಲ್ಲಿಗಮ್ಮ? ಊರ್ಗೆ, ನಮ್ಮೂರ್ಗೆ ನಡಿ. ಇದೇ ನನ್ನೂರು, ಇವಳೇ ನನ್ನ ಹೆಂಡತಿ. ನಾನು ಎಲ್ಗೂ ಬರೋಲ್ಲ. ಅಯ್ಯೋ 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 ಅಯ್ಯೋ, ಮಂಗಳದ ಟೈಮ್ ಮೇಲೆ ಅಮಂಗಳದ ಮಾತಾಡಕ ಮಾಡ್ತೀರಾ? ಕಿರಣ್, ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಬರ್ತೀನಿ. ನಿಲ್ಲು ರೇಖಾ, ನೀನ್ ಎಲ್ಲಿ ಹೋಗ್ತೀಯಾ? ಏನ್ ಮಾಡ್ತೀಯಾ? ನಿಮ್ಮಂತ ಗಂಡು ಯಾರಾದ್ರೂ ಸಿಗ್ತಾರಾ ಅಂತ ಹುಡುಕ್ತೀನಿ. ಅಂಗಡಿಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪ ಹುಡುಕಿದ್ರಂತೆ. ನಮ್ಮ ಚೆನ್ನ ನೋಡಿದ್ಯಲ್ಲ, ನನ್ನ ದೃಷ್ಟಿಲಿ ಅವನಿಗಿಂತ ಒಳ್ಳೆ ಗಂಡು ಬೇರೆ ಯಾರೂ ಇಲ್ಲ. ರೇಖಾ, ನೀನು ಒಪ್ಪಿದ್ರೆ ಏನಪ್ಪ ಚೆನ್ನ, ಏನಂತೀಯ? ನಂದೇನು ಅಭ್ಯಂತರ ಇಲ್ಲ ಕಿರಣ್, ಆದ್ರೆ ನನ್ಗೆ ಈಗಾಗಲೇ ಒಬ್ಬ ಹೆಂಡತಿ ಇದ್ದಾಳಲ್ಲ. ಯಾರು ಗಾಬರಿ ಆಗಬೇಡಿ, ನನ್ನ ಮೊದಲನೇ ಹೆಂಡತಿ ನನ್ನ ಆಟೋ, ಎರಡನೇ ಹೆಂಡತಿಯಾಗಿ ರೇಖಾ ಬರೋದಾದ್ರೆ ನನಗೆ ಒಪ್ಪಿಗೆ. ರೇಖಾ
ಅಂತೂ ಪಂಚ್ ಅಂದ್ರೆ ಹೀಗೆ ಹೊಡಿಬೇಕಪ್ಪ. ಹೇಗೆ? ಅದ್ರಲ್ಲೂ ಥ್ರಿಲ್ ಇದೆ. I like you. ಅಷ್ಟೇನಾ? Oh, come on. Let's talk. Be a sport, come on. ಪ್ರೇಮ ಅನ್ನೋದ್ರೊಳಗೆ ಅವಳದೇ ಫಿಲಾಸಫಿ ಥಿಯರಿ, ಅದೇ ನನ್ನ ಕನ್ಫ್ಯೂಷನ್. ನಿಂತಿನು ಈ ಸದ್ಯಕ್ಕೆ ಈ ಟೀಗೆ ಬಿಸ್ಕತ್ಗೆ ನೀನು ಒಬ್ಬನೇ ಇರೋದು. ನಾಯಿ ವಾಕಿಂಗ್ ಹೋಗಿದೆ. ತಿನ್ನ. ಮಾತೃಶ್ರೀಯವರೇ, ನೀವು ನಿಮ್ಮ ಪತಿ ಸಮೇತ ಅಲ್ಲಿಗೆ ಬಂದು ಮುಂದಿನ ಕಥೆ ಏನಾಗುತ್ತೆ ಅಂತ ನಿಮ್ಮ ಕಣ್ಣಾರೆ